ಇವತ್ತು ಬಳ್ಳಾರಿ ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಪೌರ ಕಾರ್ಮಿಕರು ಎಲ್ಲ ನೌಕರರ ಸಂಘದ ವತಿಯಿಂದ ಮೂರನೇ ದಿನ ಸತತವಾಗಿ ಮೂರನೇ ದಿನ ಇರತಕ್ಕಂಥ ಒಂದು ಮುಷ್ಕರಕ್ಕೆ ನಮ್ಮ ಬಳ್ಳಾರಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ವತಿಯಿಂದ ಹಾಗೂ ಬಳ್ಳಾರಿ ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ವತಿಯಿಂದ ನಾವು ಸಂಪೂರ್ಣ ಬೆಂಬಲವನ್ನು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ನೌಕರರ ಮುಷ್ಕರಕ್ಕೆ ನಾವು ಇವತ್ತೊಂದು ದಿವಸ ನಾವು ನೀಡ್ತಾ ಇದ್ದೇವೆ. ಯಾಕಂತಂದರೆ ನಮ್ಮ ಪೌರ ಕಾರ್ಮಿಕರಿಗೆ ಅವರು ಮೊದಲು ಮನೆಗೆ ಸ್ವಚ್ಛ ಮಾಡಿದಾಗ ಇಡೀ ನಗರವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ಈಗ ಎಲ್ಲ ನಗರಗಳಲ್ಲಿ ಒಂದು ಸೌಂದರೀಕರಣ ಆಗಬೇಕಂತಂದರೆ ನಮ್ಮ ಪೌರ ಕಾರ್ಮಿಕರ ಕೊಡುಗೆ ಭಾಳ ಮಹತ್ವವಾದ. ಯಾಕಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಆ ಪೌರ ಮಾತೆಯರು ಕಸ ಗುಡಿಸಲಿಕ್ಕೆ ಅಂತ ಹೇಳಿದ್ರು ಎಲ್ಲ ಚರಂಡಿಗಳು ಸ್ವಚ್ಛಗೊಳಿಸೋದಕ್ಕೆ ಎಲ್ಲ ಇದರಲ್ಲಿ ನಮ್ಮ ಪೌರ ಕಾರ್ಮಿಕರು ಇವತ್ತಿನ ದಿವಸ ಫೈಟ್ ಮಾಡ್ತಾನೆ ಇರ್ತಾರೆ. ಅವ್ರು ಯಾವಾಗಲೂ ವಾರಿಯರ್ಸ್. ಅವ್ರ ಬೇಡಿಕೆ ಏನಿದೆ ಸರ್? ಅವರು 7ನೇ ವೇತನ 7th ಪೇ ಕಮಿಷನ್ ಆಗಬೇಕಂತ ಇದೆ. ಅವ್ರಿಗೆ KGADಯಲ್ಲಿ ಅವ್ರ ಸಮಸ್ಯೆ ಆಗಿರ್ತದೆ. ಆಮೇಲೆ ಅವರಿಗೆ ತಿಂಗಳ ಸ್ಯಾಲ್ರಿ ಬರ್ತಾ ಇರ್ತಕ್ಕಂಥದ್ದು ಟೈಮ್ ಸ್ಕೇಲಲ್ಲಿ ಸ್ಯಾಲ್ರಿ ಬರ್ತಾ ಇದೆ. ಸೊ ಅವ್ರಿಗೆ 10 ತಿಂಗಳ ಗೌರ್ಮೆಂಟಿಂದ ಸ್ಯಾಲ್ರಿ ಬರ್ತಾ ಇದೆ. 2 ತಿಂಗಳು ಮಾತ್ರ ತಾವು ನಮ್ಮ ಪಾಲಿಕೆಯಲ್ಲಿ ಎರಡು ತಿಂಗಳು ಸಾಮಾನ್ಯ ನಿಧಿಯಲ್ಲಿ ಸಂಬಳ ತಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಭಾಳ ಅನ್ಯಾಯ ಸರ್. ಯಾಕಂದರೆ ಅವರಿಗೊಂದು ವಿಮಾ ಇಲ್ಲ, ಇನ್ಶೂರೆನ್ಸ್ ಇಲ್ಲ, EPF ಇಲ್ಲ. ಈಗ ಇಷ್ಟು ಕಷ್ಟಪಟ್ಟು ಜೀವನ ಮಾಡೋಕ್ಕಂದ್ರೆ ಪಣ ಇಟ್ಟು ಅವ್ರು ಯೋಜನೆ ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಬೇಸಿಕ್ ಫೆಸಿಲಿಟಿ ಕೊಡಲಪ್ಪ ಅಂದರೆ ಎದಕ್ಕೆ ಸರ್? ಇವು 3 ದಿನದಿಂದ ಸ್ಟ್ರೈಕ್ ಕೊಟ್ಟಿದ್ದಾರಲ್ಲ, ಕೆಲಸ ಕಾರ್ಯ ನಡೀತದೆ ಸರ್. ಈಗ ಅವರು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆ ಹೆಂಗೈತಂತಂದರೆ ಎಷ್ಟೇ ಕಷ್ಟ ಇರಲಿ, ಸಾರ್ವಜನಿಕರಿಗೆ ಏನೇ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳನ್ನು ನೀವು ಬೆಳಗ್ಗೆಯಿಂದ ನೀರು ಬಿಟ್ಟಿದ್ದಾರೆ, ಯೂನಿಟಿ ಕ್ಲೀನನ್ನು ಮಾಡ್ತಾ ಇದ್ದಾರೆ, ಚರಂಡಿಗೆ ಸ್ವಚ್ಛಗೊಳಿಸ್ತಾ ಇದ್ದಾರೆ, ಎಲ್ಲ ರೀತಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಸರ್. ಆದರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದು ಒಂದು ಗ್ರೂಪ್ ಅವರೊಂದು ಒಡನಾಡಿಕೆ ನಾವು ಮೆಚ್ಚಲೇಬೇಕಾದ ಪರಿಸ್ಥಿತಿ ಇದೆ. ಯಾಕಂತಂದರೆ ಎಲ್ಲ ಸ್ಥಳಗಳಲ್ಲಿ ಕೆಲಸ ನಡೀತಾ ಇದ್ದಾವೆ, ನೀರು ಕೊಡ್ತಾ ಇದ್ದಾರೆ ಸರ್. ಅದಕ್ಕೆ ಆ ಕಾರ್ಯಕ್ಕೆ ನಾವು ಮೆಚ್ಚುಗೆ ಪಡಲೇಬೇಕು. ಯಾವ್ದೇನೇ ಸಮಸ್ಯೆ ಇರಲಿ, ಇವು ಬೇಡಿಕೆಗಳು ಎಷ್ಟೇ ಇರಲಿ, ಆದರೂ ತಾವು ಕೊಡ್ತಕ್ಕಂಥ ಕೆಲಸವನ್ನು ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸೆಲ್ಯೂಟ್ ಇದೆ ಸರ್. ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಮ್ಮದು ಗುತ್ತಿಗೆದಾರ ಸಂಘದ ವತಿಯಿಂದ ಸಂಪೂರ್ಣವಾದ ಬೆಂಬಲ ಕೊಡ್ತೀವಿ ಸರ್. ಅವರೇನಾದರೂ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾರೆ ಅಂದರೆ ನಮ್ಮ ಸಂಘದ ವತಿಯಿಂದ ನಾವು ಎಲ್ಲರೂ ನಾವು ಬೆಂಬಲ ಕೊಡ್ತೀವಿ ಸರ್. ಬರ್ರಿ ಪಾಲಿಕೆ ನೌಕರರ ವಿರುದ್ಧ ಹೋರಾಟಕ್ಕೆ ಪಾಲಿಕೆ ನೌಕರರ ವಿರುದ್ಧ ಹೋರಾಟ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಬೇಕು GPS ಹೋರಾಟ ಅಂದ್ರೆ ಪ್ಯಾಚ್ ಇಲ್ಲ ರೀ.